ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ನನ್ನ ಹೆಸರು ಎನ್ ರಮೇಶ ಅಂತ. ನಾನು ಗ್ರೀನ್ ಗ್ರೋ ನ್ಯೂಟ್ರಿಯೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಸೃಷ್ಟಿ ಬ್ರ್ಯಾಂಡಲ್ಲಿ ಬರುತ್ತೆ. ಆ ಕಂಪ್ನಿಯಲ್ಲಿ ಮ್ಯಾನೇಜರ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಆಗಿ ಕರ್ನಾಟಕ, ಆಂಧ್ರ, ತೆಲಂಗಾಣ ರಾಜ್ಯಗಳ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಗ್ರೀನ್ ಗ್ರೋ ನ್ಯೂಟ್ರಿಯೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು 2013ರಲ್ಲಿ ಪ್ರಾರಂಭ ಆಯಿತು. ನಮ್ಮ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಮತ್ತು ಪಾರ್ಟ್ನರ್ಸು ಎಲ್ಲರೂ ಸಹ ಅಗ್ರಿಕಲ್ಚರ್ ಇದರಲ್ಲಿ MSc ಅಗ್ರಿಕಲ್ಚರ್ ಮಾಡಿರ್ತಾರೆ. ಕೃಷಿಯ ಬಗ್ಗೆ ಅಗಾಧವಾದ ಜ್ಞಾನವಿದೆ ಮತ್ತು ವಿವಿಧ ಕಂಪನಿಗಳಲ್ಲಿ ಕೆಲಸ ಮಾಡಿರುತ್ತಾರೆ. ಮಿಸ್ಟರ್ ನಾಗರಾಜ್ ಸರ್ ಅಂತ ಹೇಳ್ಬಿಟ್ಟು ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರು. ಅವರು ಕೋರಮಂಡಲ್ ಕಂಪ್ನಿಯಲ್ಲಿ ಕೆಲಸ ಮಾಡಿ ಅನುಭವವನ್ನು ತುಂಬ ಚೆನ್ನಾಗಿ ಪಡೆದಿರ್ತಾರೆ. ನಂತರ ರೈತರಿಗೆ ಒಂದು ಗುಣಮಟ್ಟದ ಉತ್ಪನ್ನಗಳನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಸ್ವತಃ ತಮ್ಮ ಸ್ನೇಹಿತರೊಂದಿಗೆ ಸೇರಿಕೊಂಡು ಗ್ರೀನ್ ಗ್ರೋ ನ್ಯೂಟ್ರಿಯೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ಹೆಸರಿನಲ್ಲಿ ಕಂಪನಿಯನ್ನು ಪ್ರಾರಂಭ ಮಾಡ್ತಾರೆ. ಆ ಒಂದು ಕಂಪನಿ 2013ರಲ್ಲಿ ಪ್ರಾರಂಭ ಆಗಿ 10 ವರ್ಷಗಳು ಕಳೆದು 11ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ ಒಂದು ಸಂದರ್ಭದಲ್ಲಿ ಕರ್ನಾಟಕದ ದಕ್ಷಿಣ ಭಾರತದ 5 ರಾಜ್ಯಗಳಲ್ಲಿ ನಮ್ಮ ಕಂಪನಿ ತನ್ನ ಕದಂಬ ಬಾಹುಗಳನ್ನು ಚಾಚಿಕೊಂಡಿದೆ. ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ ಈ ಒಂದು ರಾಜ್ಯಗಳಲ್ಲಿ ತನ್ನ ಒಂದು ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿದೆ. ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ, ನಾವು ನೀಡುತ್ತಿರುವಂತಹ ಗುಣಮಟ್ಟದ ಸೇವೆ. ನಾವು ಈ ಒಂದು ಪ್ರಾಡಕ್ಟ್ಗಳನ್ನು ನೀರಿನಲ್ಲಿ ಕರಗುವಂತಹ ರಸಗೊಬ್ಬರಗಳು ಅಂದರೆ ಡ್ರಿಪ್ ಇರಿಗೇಷನ್ಗೆ ಬೇಕಾಗಿರೋ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸು, ಇದನ್ನು ನಾವು ದುಬೈಯಿಂದ, ಬೆಲ್ಜಿಯಮ್ಮಿಂದ, ಜೋರ್ಡಾನಿಂದ ಮತ್ತು ಚಿಲಿಯಿಂದ ಈ ಒಂದು ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತೀವಿ. ಗುಣಮಟ್ಟದ ಪ್ರೀಮಿಯಂ ಗ್ರೇಡ್ಗಳನ್ನು ಮಾತ್ರ ನಾವು ಅಲ್ಲಿಂದ ಆಮದು ಮಾಡಿಕೊಂಡು ಪ್ಯಾಕಿಂಗ್ ಮಾತ್ರ ಚೇಂಜ್ ಮಾಡ್ತೀವಿ. ಪ್ಯಾಕಿಂಗ್ ಚೇಂಜ್ ಮಾಡಿ ರೈತರಿಗೆ ಕೊಡ್ತಾ ಇದ್ದೀವಿ. ಕರ್ನಾಟಕದ ಮತ್ತು ಇತರ 4 ರಾಜ್ಯಗಳ ಎಲ್ಲ ಜಿಲ್ಲೆಗಳ ಎಲ್ಲ ತಾಲೂಕುಗಳ ಎಲ್ಲ ಹೋಬಳಿ ಮಟ್ಟದ ರೈತರಿಗೆ ರಸಗೊಬ್ಬರಗಳನ್ನು ಮಾರುವಂತಹ ಅಂಗಡಿಗಳಲ್ಲಿ ಸಿಗುತ್ತದೆ. ನಾವು ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ ಇದುವರೆಗೂ. ಈ ಗೊಬ್ಬರಗಳಲ್ಲಿ ರಾ ಮೆಟೀರಿಯಲ್ ಯೂಸ್ ಮಾಡುವಾಗ ರಾ ಮೆಟೀರಿಯಲ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಕ್ಲಾಸಿಕ್ ಗ್ರೇಡ್ಸು ಮತ್ತು ಪ್ರೀಮಿಯಂ ಗ್ರೇಡ್ಸ್ ಅಂತ. ಪ್ರೀಮಿಯಂ ಗ್ರೇಡ್ಸ್ ಅಂದರೆ ಉತ್ಕೃಷ್ಟವಾದಂತಹ ರಾ ಮೆಟೀರಿಯಲನ್ನು ಉಪಯೋಗಿಸಿ ತಯಾರು ಮಾಡ್ತಾರೆ. ಅಂತಹ ಒಂದು ಉತ್ಕೃಷ್ಟವಾದಂತಹ ಮೂಲಗಳಿಂದ ತಯಾರಿಸಿರುವಂತಹ ಒಂದು ರಸಗೊಬ್ಬರಗಳನ್ನು ಮಾತ್ರ ನಾವು ಏನಂದರೆ ಆಮದು ಮಾಡಿಕೊಂಡು ರೈತರಿಗೆ ಕೊಡ್ತಾ ಇದ್ದೇವೆ. ನಮ್ಮ ಕಂಪನಿಯ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಮತ್ತು ಪ್ರಗತಿಪರ ರೈತರ ಮನೆ ಮಾತಾಗಿರೋದು ಯಾಕಪ್ಪ ಅಂತ ಹೇಳಿದ್ರೆ, ನಮ್ಮ ವಿಶೇಷತೆ ಏನಂದರೆ, ನಾವು ಗುಣಮಟ್ಟದ ಒಂದು ವಸ್ತುಗಳನ್ನು ರೈತರಿಗೆ ಕೊಡುವುದರ ಜೊತೆಗೆ ಅವರಿಗೆ ನಮ್ಮ ಕಡೆಯಿಂದ ಅವರ ತೋಟಗಳಿಗೆ ಭೇಟಿ ನೀಡಿ, ನಮ್ಮಲ್ಲಿ ಸುಮಾರು 100 ಜನ ಫೀಲ್ಡ್ ಅಸಿಸ್ಟೆಂಟ್ಸ್ ಇದ್ದಾರೆ. ಅವರ ತೋಟಗಳಿಗೆ ಭೇಟಿ ಮಾಡಿ ಅವರ ತೋಟದಲ್ಲಿ ಏನು ರೋಗ ಇದೆ, ಯಾವ ಕೀಟದ ಪ್ರಭಾವ ಇದೆ, ಇಲ್ಲ ಬೆಳವಣಿಗೆಗೆ ಏನು ಡೆವಲಪ್ಮೆಂಟ್ಗೆ ಯಾವ ನ್ಯೂಟ್ರಿಯೆಂಟ್ಸ್ ಕೊರತೆಯಿಂದ ಬೆಳವಣಿಗೆ ಆಗ್ತಾ ಇಲ್ಲ ಅನ್ನೋದನ್ನು ಸ್ಥಳದಲ್ಲಿಯೇ ಗುರುತಿಸಿ ಅವರಿಗೆ ಮಾಹಿತಿಯನ್ನು ಕೊಟ್ಟು ರೆಕಮೆಂಡೇಷನ್ ಮಾಡ್ತಾರೆ. ಈ ಒಂದು ಸರ್ವೀಸನ್ನು ಉಚಿತವಾಗಿ ಕೊಡ್ತೀವಿ. ಅದಲ್ಲದಿರ ರೈತರಿಗೆ ಮಣ್ಣು ಪರೀಕ್ಷೆ ಅಂತಹ ಕೆಲವೊಂದು ಪರೀಕ್ಷೆಗಳನ್ನು ಉಚಿತವಾಗಿ ಮಾಡಿಕೊಡ್ತೀವಿ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಇದು ನಮ್ಗೆ ಹೆಂಗೆ ಜ್ವರ ಏನಾದರೂ ಬಂದಾಗ ಬ್ಲಡ್ ಟೆಸ್ಟ್ ಅದು ಮಾಡಿ ಯಾವ ರೋಗ ಅಂತೇಳಿ ಏನು ಕಾಯಿಲೆ ಬಂದಿದೆ ಅಂತೇಳಿ ಯಾವ ಥರ ಗುರುತಿಸ್ತೀವೋ, ಅದೇ ರೀತಿ ಈ ಒಂದು ಬೆಳೆಗಳಲ್ಲೂ ಸಹ ರೋಗಗ್ರಸ್ತ ಎಲೆಗಳನ್ನು ಮತ್ತು ಚಿಗುರನ್ನು ಸಂಗ್ರಹಿಸಿ ಲ್ಯಾಬ್ಗಳಿಗೆ ಕಳಿಸ್ಬಿಟ್ಟು ಸೈಂಟಿಫಿಕ್ಕಾಗಿ ಅದನ್ನು ನಾವೇನು ಮಾಡ್ತೀವಿ ಅಂದರೆ ಚೆಕ್ ಮಾಡ್ತೀವಿ. ಅದಕ್ಕೆ ಏನು ಕಾರಣ, ಏನು ಸೊಲ್ಯೂಷನ್ ಅನ್ನೋದನ್ನು ಲ್ಯಾಬ್ಗಳಿಂದ ತರಿಸ್ಕೊಂಡು ನಾವು ಅದನ್ನು
ರೈತರಿಗೆ ಮಾಹಿತಿಯನ್ನು ಕೊಡ್ತೀವಿ. ಇದಕ್ಕೆ ರೈತರು 50% ವಂತಿಗೆಯನ್ನು ಕೊಡಬೇಕಾಗುತ್ತೆ. ನಮ್ಮ ಕಂಪನಿಯ ಪರವಾಗಿ 50% ವಂತಿಗೆಯನ್ನು ಕೊಡ್ತೀವಿ. ಮಣ್ಣು ಪರೀಕ್ಷೆಗಾದರೆ ನಾವೇ ನಿಮ್ಮ ಹೊಲಗಳಿಗೆ ಭೇಟಿ ನೀಡಿ ಮಣ್ಣನ್ನು ಕಲೆಕ್ಟ್ ಮಾಡಿಕೊಂಡು ಲ್ಯಾಬ್ಗೆ ಕಳಿಸಿ ಯಾವ ಪೋಷಕಾಂಶಗಳ ಕೊರತೆ ಇದೆ ಅನ್ನೋ ರಿಪೋರ್ಟನ್ನು ಉಚಿತವಾಗಿ ನಿಮಗೆ ಕೊಡ್ತೀವಿ. ಅಲ್ಲದಿರ ರೈತರ ಒಂದು ಹೊಲಗಳಿಗೆ ತೋಟಗಳಿಗೆ ಭೇಟಿ ನೀಡಿ ರೈತರಿಗೆ ಅಗತ್ಯವಾದಂತಹ ಮಾಹಿತಿಯನ್ನು ದೊರಕಿಸ್ಕೊಡ್ತೀವಿ. ಸುಮಾರು ನಮ್ಮ ಹತ್ರ 18ರಿಂದ 19 ಪ್ರಾಡಕ್ಟ್ಸು ನೀರಿನಲ್ಲಿ ಕರಗುವಂತಹ ರಸಗೊಬ್ಬರಗಳ ವಿವಿಧ ರೀತಿಯ ರಸಗೊಬ್ಬರಗಳಿರ್ತವೆ. ನೀವು ನೋಡ್ಬೋದು 19 ಅಂದರೆ 19 NPK ಇದು ಒಂದು ಪ್ರೀಮಿಯಂ ಗ್ರೇಡ್ ರಸಗೊಬ್ಬರ. ಬೇರೆ ರಸಗೊಬ್ಬರ ಯೂರಿಯಾ ನೈಟ್ರೋಜನ್ ಯೂಸ್ ಮಾಡಿರುವಂತಹ ರಸಗೊಬ್ಬರಗಳು ಗಡ್ಡೆ ಕಟ್ಟೋದು ಮತ್ತು ಕೈಯಲ್ಲಿ ತೇವಾಂಶ ಆಗೋದು ಮುಟ್ಟಿದಾಗ ಆ ಥರ ಒಂದು ಇದಿರುತ್ತೆ. ನಮ್ಮ ಒಂದು ಪ್ರೀಮಿಯಂ ಗ್ರೇಡ್ 19 ಹಾಲು ನೀವು 10 ವರ್ಷ ಇಟ್ಟರೂ ಸಹ ಯಾವುದೇ ಕಾರಣಕ್ಕೂ ಗಡ್ಡೆ ಕಟ್ಟುವುದಿಲ್ಲ, ಹರಳಾಗಿರುತ್ತೆ. ಇದೇ ರೀತಿ ಎಲ್ಲ ರಸಗೊಬ್ಬರಗಳನ್ನು ಸಹ ಉತ್ಕೃಷ್ಟವಾದಂತಹ ಸಪ್ಲೈಯರ್ಸಿಂದ ದುಬೈ ಮತ್ತು ಇತರೆ ದೇಶಗಳಿಂದ ನಾವು ಆಮದು ಮಾಡಿಕೊಂಡು ರೈತರ ಸೇವೆಯಲ್ಲೇ ನಿರತರಾಗಿದ್ದೇವೆ. ಎಲ್ಲ ರೈತ ಬಾಂಧವರು ಇದರ ಸದುಪಯೋಗವನ್ನು ಪಡೆದುಕೊಂಡು ತಾವು ಸಹ ಲಾಭವನ್ನು ಹೊಂದಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಆಶಿಸ್ತಾ ಇದ್ದೀವಿ. ನಮಸ್ಕಾರ. ಕರ್ನಾಟಕ ಮಾಧ್ಯಮ ಲೋಕದಲ್ಲಿ ಒಂದು ಅಭೂತಪೂರ್ವ ಮುನ್ನಡೆಯತ್ತ ಸಾಗುತ್ತಿರುವ ಕರ್ನಾಟಕ ಟಿವಿ, ಅದರ ಸ್ಥಾಪಕರಾದಂತಹ ಶಿವಕುಮಾರ್ ಸಾರ್ ಮತ್ತು ಅವರ ತಂಡಕ್ಕೆ ನಮ್ಮ ಸೃಷ್ಟಿ ಕಂಪನಿಯ ಪರವಾಗಿ ಅನಂತ ಧನ್ಯವಾದಗಳು. ತಮ್ಮ ಒಂದು ಏನು ಮಾಧ್ಯಮ ಲೋಕಕ್ಕೆ ಬಹಳ ಸುವಿಸ್ತಾರವಾಗಿ ಸಾಮಾನ್ಯರಿಗೆ ಅರ್ಥವಾಗುವಂತಹ ರೀತಿಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮವನ್ನು ವಿಶ್ಲೇಷಣೆ ಮಾಡಿ ಜನರ ಒಂದು ಕೆಳ ಹಂತದ ಜನರಿಗೂ ಸಹ ಅರ್ಥವಾಗುವಂಥ ರೀತಿಯಲ್ಲಿ ನಿರೂಪಿಸುತ್ತಿರುವಂತಹ ಶಿವಕುಮಾರ್ ಸಾರ್ ಮತ್ತು ಅವರ ತಂಡದವರಿಗೆ ಶುಭಾಶಯಗಳನ್ನು ಕೋರುತ್ತೇವೆ. ಚನ್ನಪಟ್ಟಣದಂತಹ ವಿಧಾನಸಭಾ ಕ್ಷೇತ್ರದ ಒಂದು ಚುನಾವಣಾ ಫಲಿತಾಂಶವನ್ನು ನಿಖರವಾಗಿ ವಿಶ್ಲೇಷಣೆ ಮಾಡಿ ತಾವು ತುಂಬ ಖ್ಯಾತಿಯನ್ನು ಗಳಿಸಿರ್ತೀರಿ. ನಾನು ಕೂಡ ತಮ್ಮ ಕರ್ನಾಟಕ ಟಿವಿಯ ನ್ಯೂಸ್ ಚಾನಲ್ನ ಒಂದು ಸಬ್ಸ್ಕ್ರೈಬರ್ ಆಗಿರುತ್ತೇನೆ. ನನ್ನ ಕಡೆಯಿಂದಲೂ ಸಹ ತಮಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.